ಎಲ್ಲ ಫ್ರೆಂಡ್ಸು ಫ್ರೈಡೇ ನೈಟ್ ಪಬ್ಬಿಗೆ ಕರೆದ್ರೆ ನಮ್ಮ ಫ್ರೆಂಡ್ಸು ದೇವಸ್ಥಾನಕ್ಕೆ ಬಾ ಹೋಗೋಣ ಅಂತ ಕರೆದ್ರು. ಸರಿ ಅಂತ ನಾವು ಬೆಂಗಳೂರಿಂದ ರಾತ್ರಿ 11:30 ಬಸ್ ಹತ್ಕೊಂಡು ಹೊರಟ್ವಿ. ಬೆಳಿಗ್ಗೆ 4 ಗಂಟೆಗೆ ನಾವು ಅರುಣಾಚಲಂ ರೀಚ್ ಆದ್ವಿ. ಅಲ್ಲಿಂದ ಸೀದಾ ಫ್ರೆಶ್ ಆಗಿ ಸೀದಾ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದಲ್ಲಿ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋಣ ಅಂತ ದೀಪ ತಗೊಳ್ಳೋಕ್ಕೆ ಹೋದ್ವಿ. ಹಾಗೆ ದೀಪ ಹಚ್ಚಿ ಏನು ಪ್ರಾರ್ಥನೆ ಮಾಡಿ ದೇವರಿಗೊಂದು ಕೈ ಮುಗ್ದು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಜಿಂಬ್ರೋ ಕೂಡ ಒಂದೇ ಶಾಟಲ್ಲಿ ಕಾಯಿ ಹೊಡಿತೀನಿ ಅಂತ ಹೇಳಿದರು. ಟ್ರೈ ಮಾಡಿದ್ರು, ಬಟ್ ಆಗಲಿಲ್ಲ. ಸರಿ ಅಂತ ನಾವು ಕಾಯಿ ಹೊಡೆದ್ಬಿಟ್ಟು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ನಾವು ಫಸ್ಟ್ ಹೋಗಿದ್ದು ಇಂದ್ರಲಿಂಗಗೆ. ಇಂದ್ರಲಿಂಗ ದರ್ಶನ ಮಾಡಿ ಬಾಯ್ಸ್ ಎಲ್ಲ ಜೋಶಲ್ಲಿ ಮುಂದೆ ಹೊರಟ್ವಿ. ನೆಕ್ಸ್ಟ್ ಬಂದಿರೋದು ಅಗ್ನಿಲಿಂಗ ದರ್ಶನ ಮಾಡಿ ನೆಕ್ಸ್ಟ್ ನಾವು ಬಂದಿರೋದು ಯಮಲಿಂಗ. ಸೊ ಯಮಲಿಂಗ ದರ್ಶನ ಮಾಡಬೇಕಂತ ಬಂದ್ವಿ, ಬಟ್ ಅಲ್ಲಿ ದೇವಸ್ಥಾನ ಕ್ಲೋಸ್ ಆಗಿತ್ತು. ಹಾಗೆ ಹೊರಗಿಂದ ಕೈ ಮುಕ್ಕೊಂಡು ಹೊರಟ್ವಿ. ಹೋಗ್ತಾ ಹೋಗ್ತಾ ಹಾಗೆ 6 ಕಿಲೋಮೀಟ್ರ್ ಆಗಿಬಿಡ್ತು, ಗೊತ್ತೇ ಆಗಲಿಲ್ಲ. ಆದರೂ ನಮ್ಮ ಬಾಯ್ಸ್ ಎಲ್ಲ ಜೋಶಲ್ಲಿ ಹೋಗಿದ್ದು ನೆಕ್ಸ್ಟ್ ಸೂರ್ಯಲಿಂಗ ದರ್ಶನ ಮಾಡೋಣ ಅಂತ. ಸೂರ್ಯಲಿಂಗ ದರ್ಶನ ಮಾಡಿಕೊಂಡು ಹಾಗೆ ನಮ್ಮ ಸೂರ್ಯನೂ ಬಂದುಬಿಟ್ಟಿದ್ರು, ಹಾಯ್ ಹೇಳಿ ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿರೋದು ವಾಯುಲಿಂಗ ದರ್ಶನ ಮಾಡೋಕ್ಕೆ. ಹಾಗೆ ವಾಯುಲಿಂಗ ದರ್ಶನ ನೋಡಿಕೊಂಡು ನಾವು ಹೋಗ್ತಾ ಇದ್ವಿ. ಬ್ರೋ ಇಲ್ಲಿ ಯಾರೋ ಉರುಳು ಸೇವೆ ಮಾಡ್ತಿದ್ರು, ಇದನ್ನು ನೋಡಿ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಕ್ಕಿದೆ. ನಾವು ಹಾಗೆ ಹೋಗ್ತಾ ಇದ್ವಿ. ಆಲ್ಮೋಸ್ಟ್ 10 ಕಿಲೋಮೀಟ್ರ್ ಆಯಿತು. ನೆಕ್ಸ್ಟು ಊಟಿ ಸಿಕ್ತು. ಊಟಿಲಿ ಒಂದು ಟೀ ಹಾಕೋಣ ಅಂತ ಒಂದು 5 ಮಿನಿಟ್ಸ್ ಬ್ರೇಕ್ ತೊಗೊಂಡ್ವಿ. ವಾಟ್ ಈಸ್ ದ ಫೀಲ್? ಚುಮ್ಮ 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 ಆಗ ಬಲಭೀಮ ಫುಲ್ ಹೊಚ್ಚಿಗೆದ್ದಿದ್ದೆ. ನನ್ನ ಕೈಲ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. 1 ಕಿಲೋಮೀಟರ್ ಕರ್ಕೊಂಡು ಹೋಗ್ತೆ ಅಂತ ಹೇಳಿ 10 ಕಿಲೋಮೀಟರ್ ನಡೆಸಿದ. ಡೌಟು ಎಲ್ಲೋ ಮಿಸ್ ಹೊಡಿತಿದೆ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ನೀವು ವಯಸ್ಸಲ್ಲಿ ದೊಡ್ಡವರು, ಗೊತ್ತಾದ್ರೆ ಹೇಳಿ ಸರ್. ಬ್ರೋ ಓಡಿ ಬ್ರೋ, ಓಡಿ ಬ್ರೋ. ನಾವು ಮ್ಯಾರಥಾನ್ ಒಳಗೆ ಬಂದಿದ್ದೀವಿ. ನಮ್ಮ ಮ್ಯಾರಥಾನ್ ರನ್ನರ್ ಗಡ್ಡದಲ್ಲಿ ಭೀಮಾ ಓಡ್ತಾ ಇದ್ದಾರೆ. ಹೀಗೆ ರೋಡಲ್ಲಿ ಮಜಾ ಮಾಡಿಕೊಂಡು ಕಷ್ಟಪಟ್ಕೊಂಡು ನಡ್ಕೊಂಡು ಹೋಗಿ ಅಂತೂ ಇಂತೂ 10 ಕಿಲೋಮೀಟ್ರ್ ಮುಗಿಸಿದ್ವಿ. 10 ಕಿಲೋಮೀಟ್ರ್ ನಂತರ ನಮಗೆ ಮೋಕ್ಷ ಮಾರ್ಗ ತಲುಪಿದ್ವಿ. ಮೋಕ್ಷ ಮಾರ್ಗ ಬಂದ್ವಿ. ಮೋಕ್ಷ ಮಾರ್ಗ ನೋಡಿಕೊಂಡು ಅಲ್ಲಿಂದ ಕೊನೆಯ ಲಿಂಗ, ಅದು ಈಶಾನ್ಯ ಲಿಂಗ ನೋಡೋಣ ಅಂತ ಮುಂದೋದ್ವಿ. ಮತ್ತು ಈಶಾನ್ಯಲಿಂಗಕ್ಕೆ ಹೋಗಿ ದರ್ಶನ ಮುಗಿಸಿ ಇನ್ನೂ ಲಾಸ್ಟ್ 2 ಕಿಲೋಮೀಟರ್ ಇತ್ತು. ಅಷ್ಟೊತ್ತರೊಳಗೆ ನಮ್ಮ ಬಾಡಿಲಿದ್ದ ಎಲ್ಲ ಎನರ್ಜಿ ಖಾಲಿಯಾಗಿತ್ತು. ಆದರೂ ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಮಾಡಬೇಕು ಅಂತ ಹೋಗ್ತಾ ಇನ್ನೇನು ನಮಗೆ ರಾಜಗೋಪುರ ಕಾಣಿಸ್ತು. ನಮ್ಮ ಗಿರಿ ಪ್ರದಕ್ಷಿಣೆ ಮುಗಿಸಿ ರಾಜಗೋಪುರದ ಹತ್ರ ಬಂದು ಕರ್ಪೂರ ಹಚ್ಚಿ ಗಿರಿ ಪ್ರದಕ್ಷಿಣೆ ಮುಗಿಸಿದ್ವಿ. ಹಾಗೆ ಗಿರಿ ಪ್ರದಕ್ಷಿಣೆ ಮುಗಿಸಿ ದರ್ಶನಕ್ಕೆ ದೇವಸ್ಥಾನ ಒಳಗಡೆ ಹೋದ್ವಿ. ದೇವಸ್ಥಾನದ ಒಳಗಡೆ ಒಂದು ದೊಡ್ಡ ಕ್ಯೂ ಇತ್ತು. ಸ್ಪೆಷಲ್ ಟಿಕೆಟ್ ತೊಗೊಂಡಿದ್ವಿ, ಆದರೂ ಯೂಸ್ ಇಲ್ಲ. ಕ್ಯೂ ಅಲ್ಲಿ ನಿಂತು ಆಲ್ಮೋಸ್ಟ್ 2 ಗಂಟೆ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಹಾಗೆ ಕ್ಯೂ ಅಲ್ಲಿ ನಿಂತಾಗ ನಮ್ಮ ಶ್ರೆಡೆಡ್ ಲೆಗ್ಸ್ ಎಲ್ಲ ನೋಡ್ಕೊಂಡ್ವಿ. ಲೆಗ್ ವರ್ಕೌಟ್ ಫೈನಲಿ ಡನ್. ಹಾಗೆ ದೇವಸ್ಥಾನದೊಳಗೆ ಹೋಗಿ ದರ್ಶನ ಆಗಿ ಆಲ್ಮೋಸ್ಟ್ 2 ಅವರ್ಸ್ ಆಯಿತು. 2 ಅವರ್ಸ್ ಆದಮೇಲೆ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ದೇವಸ್ಥಾನ ಒಳಗಡೆ ತುಂಬ ಚೆನ್ನಾಗಿತ್ತು, ದೇವರ ದರ್ಶನ ಚೆನ್ನಾಗಾಯಿತು. ನಂತರ ದೇವಸ್ಥಾನದ ಹೊರಗಡೆ ಬಂದ ಮೇಲೆ ಸ್ವೀಟ್ ಪೊಂಗಲ್ ಮತ್ತು ಪುಳಿಯೋಗರೆ ಕೊಟ್ಟರು. ಫೈನಲಿ ಸ್ವಲ್ಪ ಫುಡ್ ಸಿಕ್ತು. ಸರಿಯಾಗಿ ತಿಂದು ದೇವಸ್ಥಾನದಲ್ಲಿ ಪ್ರಸಾದವನ್ನು ತಗೊಂಡು ನಮ್ಮ ಗಿರಿ ಪ್ರದಕ್ಷಿಣೆಯನ್ನು ಮುಗಿಸಿದ್ವಿ. 14 ಕಿಲೋಮೀಟರ್.